ಈ ಕಿಮ್ಮತ್ತಿನ ತ್ರಿಜೋರಿಯಲ್ಲಿ ಸದ್ಗುಣಗಳನ್ನು ತುಂಬಿ ಅಭಿನವ ಗವಿಶ್ರೀಗಳು. ಮನುಷ್ಯ 20-30 ಸಾವಿರ ಕೊಟ್ಟು ತ್ರಿಜೋರಿ ತರ್ತಾನೆ. ಅದರಲ್ಲಿ ಕೆಲಸಕ್ಕೆ ಬಾರದ ವಸ್ತುಗಳನ್ನ ಹೇಗೆ ಇಡುವುದಿಲ್ಲವೋ ಹಾಗೆ ದೇವರು ಕೊಟ್ಟ ಈ ದೇಹವೆಂಬ ತ್ರಿಜೋರಿಯಲ್ಲಿ ಸದ್ಗುಣಗಳಿಂದ ತುಂಬಿದ ಬೆಳ್ಳಿ ಬಂಗಾರದಂತಹ ಗುಣಗಳನ್ನ ಇಡಬೇಕೆ ಹೊರತು ಕತ್ತಲಾಗ್ತಾ ಇದ್ದಂತೆಯೇ ಯಾರ ಮನೆಯ ಮೇಲಾದ್ರೂ ಹೊಲದಲ್ಲಾದ್ರೂ ನಿಂಬೆ ಹಣ್ಣು ಇಡುವಂತಹ ಗುಣವಿದ್ರೆ ಜೀವನ ವ್ಯರ್ಥ ಎಂದು ಕೊಪ್ಪಳ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ತಮ್ಮ ಆಶೀರ್ವಚನದಲ್ಲಿ ಹೇಳಿದ್ದಾರೆ. ಅವರು ಕುಕನೂರು ತಾಲೂಕಿನ ಕೋಮಲಾಪುರ ಗ್ರಾಮದಲ್ಲಿ ರವಿವಾರದಂದು ಜರುಗಿದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ದಿವ್ಯ ಸಾನ್ನಿಧ್ಯ ವಹಿಸಿ ರಥೋತ್ಸವಕ್ಕೆ ಚಾಲನೆ ಕೊಟ್ಟು ಆಶೀರ್ವಚನ ನೀಡಿ ಮಾತನಾಡಿದರು. ಮನುಷ್ಯ ಬದುಕಲು ಅನ್ನ ಬೇಕು, ಆಶ್ರಯ ಬೇಕು, ಅರಿವೇ ಬೇಕು. ಆದರೆ ಮನುಷ್ಯ ಬದುಕಲು ಇಷ್ಟಿದ್ರೆ ಸಾಲದು, ಹೇಗೆ ಬದುಕಬೇಕು ಎನ್ನುವ ಅರಿವು ಇಟ್ಕೊಂಡು ಬದುಕಬೇಕು ಅಂದಾಗ ಮಾತ್ರ ಬದುಕು ಸಾರ್ಥವಾಗುತ್ತೆ ಎಂದಿದ್ದಾರೆ. ಮನೆಯಿಂದ ಗುಡಿಗೆ ತೆಗೆದುಕೊಂಡು ಹೋದ ನೀರು ತೀರ್ಥವಾಗುತ್ತೆ, ಮನೆಯಿಂದ ಗುಡಿಗೆ ಹೋದ ಬೂದಿ ಭಸ್ಮವಾಗುತ್ತೆ, ಗುಡಿಗೆ ಹೋದ ಅಕ್ಕಿ ಅಕ್ಷತೆಯಾಗುತ್ತೆ, ಗುಡಿಗೆ ಹೋದ ಹಣ್ಣು ಕಾಯಿ ಪ್ರಸಾದವಾಗುತ್ತೆ, ಕಲ್ಲಿನ ಗುಡ್ಡದ ಒಂದು ಕಲ್ಲು ಗುಡಿಯ ಒಳಗೆ ಕುಳಿತರೆ ದೇವರಾಗುತ್ತೆ. ಆದರೆ ಪ್ರತಿದಿನವೂ ಮನುಷ್ಯ ಗುಡಿಗೆ ಹೋಗಿ ಬಂದ್ರು ಈತ ಏನೂ ಆಗ್ಲಿಲ್ಲ. ದೇವರಲ್ಲಿ ನಾವು ಏನ್ ಬೇಡಬೇಕು ಅಂದ್ರೆ ನಮಗೆ ದುಡಿಯಲು ಒಳ್ಳೆಯ ರೊಟ್ಟಿ ಕೊಡು, ರೊಟ್ಟಿಗೆ ಶಕ್ತಿ ಕೊಡು ಅಂತ ಬೇಡಿಕೊಳ್ಬೇಕು. ಇದು ಜೀವನ. ಇಂತಹ ಉತ್ಸಾಹ ಒಳ್ಳೆಯ ಜಾತ್ರಾ ಮಹೋತ್ಸವಗಳಿಂದ, ಒಳ್ಳೆಯ ಕೆಲಸಗಳಿಂದ ಜೀವನ ಸಾರ್ಥಕ ಪಡಿಸಿಕೊಳ್ಬೇಕು ಎಂದಿದ್ದಾರೆ. ಬರ್ರಿಯಪ್ಪ ಅಂತ ಹೂವಿನ ಸರಿಯಾಗಿ ಸಾಲ ಕೊಡ್ತಾರೆ ನಿಮಗೆ. ಸಾಲ ಹೆಂಗ್ ಕೊಡ್ತಾರಂದ್ರ ನೀವೇನಾರ ಒಂದಿಷ್ಟು ಒತ್ತಿ ಇಟ್ಟರೆ ಸಾಲ ಕೊಡ್ತಾರೆ ನಿಮಗೆ. ಸುಮ್ಮನೆ ಬ್ಯಾಂಕ್ನಾಗ 1 ಲಕ್ಷ ರೂಪಾಯಿ ಸಾಲ ತಗೋಬೇಕಾದ್ರೂ ಏನಾರ ಒತ್ತಿ ಇಟ್ಟು ಸಾಲ ತಗೋಬೇಕು. ದೇವರು ನಮಗೆ 100 ವರ್ಷದ ಜೀವನವನ್ನು ಏನೋ ಒತ್ತಿ ಇಟ್ಕೊಂಡಿಲ್ಲ, ನಮ್ಮ ಮೇಲೆ ಭರವಸೆ ಇಟ್ಟು ಕಳಿಸಿ ನಮ್ಮ ಚಲೋ ಬದುಕ್ರಿ ಅಂತ ಹೇಳಿ ಏನಾರ ತಗೊಂಡ ನಮ್ಮ ಕಡೆಯಿಂದ ಏನೋ ತಗೊಳ್ಳಾರ್ದ ಕಳಿಸ್ಕೊಂಡಿಲ್ಲ. ಮತ್ತು ಹೆಂಗೆ ಬದುಕ್ಬೇಕು ಮನುಷ್ಯ? ನೀವು ಸುಮ್ಮನೆ ವಿಚಾರ ಮಾಡ್ರಿ. ಈಗ ನೀವು ಗುಡಿಗೆ ಹೋಗ್ತೀರಿ, ಗುಡಿಗೆ ಹೋಗುವಾಗ ಒಂದಿಷ್ಟು ನೀರು ಒಯ್ತೀರಿ ಮನ್ಯಾಗ ನೀರು ಇದ್ದಿದ್ದು ಗುಡಿಯಾಗ ಹೋಗಿ ಒಳಗೆ ಹೋಗಿ ಹೊರಗೆ ಬರೋದ್ರಾಗ ತೀರ್ಥ ಮಂದಿ ಕೊಡುವಾಗ ತೀರ್ಥ ತಗೊಳ್ರಿ ಅಂತ ಕೊಡ್ತೀರಿ, ಹೌದಲ್ಲ? ಅಲ್ಲ, ನೀವು ಸಾಯಂಕಾಲ ತಗೊಳ್ಳೋ ತೀರ್ಥ ಎಲ್ಲ ನಾನು ಗುಡಿಯಾಗ ಹೋಗಿ ಅಂದ್ರೆ ಒಂದು ಬರೀ ನೀರು ಮನ್ಯಾಗ ಒಂದು ಸರಿಯಾಗಿ ಹಿಡ್ಕೊಂಡು ಹೋಗಿನಿ, ಒಳಗೆ ಗುಡಿಯಾಗ ಹೋಗಿ ಬರೋದ್ರಾಗ ನೀರು ತೀರ್ಥ. ಅಕ್ಕಿ ಒಯ್ತೀನಿ ಹೊರಗ, ಮನ್ಯಾಗಿಂದ ಗುಡಿಯಾಗ ಹೋಗಿ ಅದು ಹೊರಗೆ ಬರೋದ್ರಾಗ ಅಕ್ಷತೆ ಆಗ್ತೈತಿ. ಮನ್ಯಾಗಿಂದ ಬೂದಿ ಒಯ್ತೀನಿ, ಗುಡಿಯಾಗ ಹೋಗಿ ಹೊರಗೆ ಬರೋದ್ರಾಗ ಭಸ್ಮ ಆಗ್ತೈತಿ. ಮನ್ಯಾಗಿಂದ ಹಣ್ಣು ಒಯ್ತೀನಿ, ಹೊರಗೆ ಹೋಗಿ ಗುಡಿಯಾಗ ಹೋಗಿ ಹೊರಗೆ ಬರೋದ್ರಾಗ ಪ್ರಸಾದ ಆಗ್ತೈತಿ. ಎಲ್ಲೋ ಕಲ್ಲಿನ ಗುಡ್ಡದ ಒಂದು ಕಲ್ಲು ಒಯ್ತೀನಿ, ಒಳಗೆ ಗುಡಿಯಾಗ ಹೋಗಿ ಕುಂತು ಅಂದ್ರೆ ದೇವ್ರಾಗ್ತೈತಿ. ಅಕ್ಕಿ ಒಂದ ಸಲ ಹೋಗಿ ಅಕ್ಷತೆಯಾಗಿ ಬಂದೈತಿ, ಬೂದಿ ಒಂದ ಸಲ ಹೋಗಿ ಭಸ್ಮ ಆಗಿ ಬಂದೈತಿ, ನೀರು ಒಂದ ಸಲ ಗುಡಿಯಾಗ ಹೋಗಿ ತೀರ್ಥ ಆಗಿ ಬಂದೈತಿ, ಹಣ್ಣು ಒಂದ ಸಲ ಗುಡಿಯಾಗ ಹೋಗಿ ಪ್ರಸಾದ ಆಗಿ ಬಂದೈತಿ. ಇವ ದಿವಸ ಹೋಗಿ ಬರ್ತಾನೆ ಏನೂ ಆಗುವುದಲ್ಲ ಮನುಷ್ಯ. ಅದಕ್ಕೆ ಮನುಷ್ಯನಿಗೆ ಗೊತ್ತಿರ್ಬೇಕಂತ. ಒಬ್ಬ ಶಿಲ್ಪಿ ದೇವ್ರಿಗೆ ಹೇಳಿದ್ನ, ಭಗವಂತನೇ ನಾನು ಒಂದು ಮೂರ್ತಿ ಮಾಡೀನಿ, ಅದು ಮೂರ್ತಿ ಕಲ್ಲಿನದಾದರೂ ಸಹಿತ ನಾ ಮಾಡಿದ ಮೂರ್ತಿ ದೇವರಾಗಿ ಕುಂತೈತಿ. ನೀ ಎಷ್ಟು ಮೂರ್ತಿಗಳು ಮಾಡಿಯಲ್ಲಪ್ಪ, ನಾ ಮಾಡಿದ ಮೂರ್ತಿ ದೇವರಾಗ್ಯಾವ, ನೀ ಮಾಡಿದ ಮೂರ್ತಿ ಎಲ್ಲ ಬರೀ ಊರಾಗ ಬಡ್ದಾಡ್ತಾವಲ್ಲ, ಹಿಂಗ್ಯಾಕೆ ಆಗ್ತಿದ್ವು ಅಂತ. ಅದಕ್ಕೆ ಮನುಷ್ಯನಿಗೆ ಒಂದಿಷ್ಟು ತಿಳುವಳಿಕೆ ಇರಬೇಕು. ಏನಂದ್ರೆ ದೇವರನ್ನು ಚಲೋ ಜೀವನ ಕೊಡ್ತಾನಲ್ಲ, ಎಷ್ಟು ದಿವಸ ಮಂದಿಗೆ ಮೋಸ ಮಾಡಿ, ವಂಚನೆ ಮಾಡಿ, ಇನ್ನೊಬ್ಬರಿಗೊಂದು ಟೀಕೆ ಮಾಡಿ, ಇನ್ನೊಬ್ಬರಿಗೆ ಮನಸ್ಸಿನೊಳಗೆ ಕೆಟ್ಟದ್ದನ್ನು ಬಯಸಿ ಬದುಕೋದೆ. ಮನುಷ್ಯ ಇನ್ನೊಬ್ಬರು ಹೊಂದಾಗ ಏನೋ ಒಗೆದು ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಿ ಬದುಕೋದಲ್ಲ. ದೇವರಿಗೆ ಏನು ಕೇಳೋದು ಅಂದ್ರೆ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡೋದಲ್ಲ. ಭಗವಂತನೇ ನನ್ನ ದುಡ್ಯಾಕ ನನ್ನ ರೊಟ್ಟಿಗೆ ಶಕ್ತಿ ಕೊಡುವಂತ ಕೇಳಿ ಬದುಕು. ಇದು ಚಾನಲ್ಲ. ಇಂಥ ಒಂದು ಸುಂದರವಾದ ಬದುಕನ್ನು ಕಟ್ಕೊಳ್ಳಿಕ್ಕೇನೆ ಒಳ್ಳೆಯ ಕೆಲಸಗಳು, ಜಾತ್ರೆಗಳು, ಜಾತ್ರಾ ಮಹೋತ್ಸವಗಳು. ಕೋಮಲಾಪುರದ ಜನ ವರ್ಷ ಇದ್ದಾರೆ. ನಾವು ಈ ಊರಿಗೆ ಅಜ್ಜರಿದ್ದಾಗಿಂದನೂ ಬರ್ತಿದ್ದ, ಸಣ್ಣ ಇದ್ದಾಗಿಂದನು ಒಂದು ತೇರ್ ಮಾಡಿ ಅಲ್ಲೇ ನಿಲ್ಲಿಸಿದ್ರೆ 20 ವರ್ಷ ಅಲ್ಲೇ ನಿಂತಿರ್ತದೆ ತೇರ್. ಅದು ತೇರಿಗೆ ಮುಕ್ತಿಸಿ ಮತ್ತು ಹೊಸ ತೇರಾಗ್ತದೆ. ಕಾಲ ಬದಲಾಗ್ತಾ ಇದೆ. ಅವಾಗಿನ ಕಾಲ ದಿನಮಾನಗಳು, ಆರ್ಥಿಕ ಸ್ಥಿತಿಗಳು ಅಷ್ಟೇ ಇತ್ತು.
ಈಗ ಜನ ಅವರಲ್ಲಿ ಭಕ್ತಿ ಮೂಡಿದೆ, ಹೊಸ ತೇರು, ಹೊಸ ಜಾತ್ರೆ, ಮಠ ಅವರಲ್ಲಿ ಮಾಡಿ ನೋಡಿ. ನಿಮ್ಮಲ್ಲಿ ಭಕ್ತಿ ವೃದ್ಧಿ ಆದಂಗೆ ಇಷ್ಟೆಲ್ಲ ಉತ್ಸಾಹಕ್ಕೆ ಕಾರಣ ಅಂತ ಇದೆ. ಮತ್ತು ಜನ ಸೇರಿದೆ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗೋದು. ಏನು ದೇವ್ರ ಸ್ವಲ್ಪ ಆಯುಷ್ಯ ಪಟ್ಟಣ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಎಷ್ಟು ಪುಣ್ಯವಂತರು ನಾವೆಲ್ಲ ನೋಡಿದ್ರೆ, ಎಲ್ಲೋ ಯುದ್ಧ ನಡೆದವು, ಯಾರ್ಯಾರೋ ಹೊಂಟಾರ, ನಾವು ನೋಡಿದ್ರೆ ಜಾತ್ರೆ ಮಾಡಕ್ಕೆ ಇದಕ್ಕಿಂತ ಪುಣ್ಯದ ಕೆಲಸ ಏನು? ಎಲ್ಲೆಲ್ಲೋ ಬಾಂಬ್ ಹಾಕಕ್ಕೆ ಮಂದಿ ಹೊಂಟಾರ, ನಾವು ಭಕ್ತಿಯಿಂದ ಇದೀವಲ್ಲ, ಇದಕ್ಕಿಂತ ಪುಣ್ಯದ ಕೆಲಸ ಏನಿದೆ? ಅದಕ್ಕೆ ಒಳ್ಳೆಯದನ್ನೇ ಮಾಡೋದು, ಒಳ್ಳೆಯದನ್ನೇ ವಿಚಾರ ಮಾಡೋದು. ಎಲ್ಲೆಲ್ಲೂ ಯುದ್ಧಗಳು ನಡೆದಿವೆ, ಆದ್ರೆ ನಾವು ಇಲ್ಲಿ ಗವಿಸಿದ್ದನ ಜಾತ್ರೆ ಮಾಡ್ತಾ ಇದ್ದೀವಿ ಅಂದ್ರೆ ನಾವೇ ಪುಣ್ಯವಂತರು ಅಲ್ವಾ ಎಂದಿದ್ದಾರೆ. ನಮ್ಮದು ಒಂದು ಜೀವನದ ಜಾತ್ರೆ, ಇರುವಷ್ಟು ದಿನ ಒಳ್ಳೆಯ ಕೆಲಸಗಳನ್ನ ಮಾಡುತ್ತಾ ಹೋಗೋಣ ಎಂದಿದ್ದಾರೆ. ನಂತರ ಕುಕನೂರು ಅನ್ನದಾನೀಶ್ವರ ಶಾಖಾ ಮಠದ ಮಹಾದೇವ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ ಮಾತನಾಡಿ, ಮನುಷ್ಯ ಬದುಕು ಸಮಾಜ ಪ್ರೀತಿಸುವಂತಹ ಬದುಕು ಕಟ್ಟಿಕೊಳ್ಬೇಕು ಅಂದಾಗ ಮಾತ್ರ ಬದುಕಿಗೆ ಒಂದು ಸಾರ್ಥಕತೆ ಬರುತ್ತೆ. ಕೋಮಲಾಪುರದ ಜನ ಎಷ್ಟು ಧರ್ಮವಂತರು ಅಂದ್ರೆ, ಕೆಲವೇ ವರ್ಷದಲ್ಲಿ ನೂತನ ತೇರು, ಹೊಸ ಕಟ್ಟಡ, ದೇವಸ್ಥಾನದ ಮುಂದೆ ಉತ್ತಮ ರಸ್ತೆ ಮಾಡಿ ದೇವಸ್ಥಾನ ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದೀರಿ ಅಂದ್ರೆ ಎಲ್ಲಿಯಾದ್ರೂ ಏನಾದ್ರೂ ಬತ್ತಬಹುದು. ಆದ್ರೆ ಕೋಮಲಾಪುರದ ಜನರ ಭಕ್ತಿ ಎಂದಿಗೂ ಬತ್ತಲು ಸಾಧ್ಯವಿಲ್ಲ ಎನ್ನುವುದನ್ನ ತೋರಿಸಿದ್ದೀರಿ. ಈ ನಾಡಲ್ಲಿ ಹಣ, ಅಂತಸ್ತು, ಅಧಿಕಾರದಿಂದ ದೊಡ್ಡವರಾಗಲು ಸಾಧ್ಯವಿಲ್ಲ. ಯಾವ ಊರಲ್ಲಿ ಭಕ್ತಿ ಇದೆ, ಯಾವ ವ್ಯಕ್ತಿಯಲ್ಲಿ ಧರ್ಮ ಸಂಸ್ಕಾರ ಇದೆ, ಆ ಗ್ರಾಮ ಹಾಗೂ ಆ ವ್ಯಕ್ತಿ ನಾಡಲ್ಲಿ ದೊಡ್ಡವನಾಗಲು ಸಾಧ್ಯ. ಎಲ್ಲಿ ಭಕ್ತಿ ಇಲ್ವೋ ಅಲ್ಲಿ ಧರ್ಮವಿರಲು ಸಾಧ್ಯವಿಲ್ಲ. ಆದ್ರೆ ಈ ಗ್ರಾಮದಲ್ಲಿ ಭಕ್ತಿ, ಧರ್ಮ, ಸಂಸ್ಕಾರವಿದೆ. ಇಲ್ಲಿನ ಜನ ಭಾವೈಕ್ಯತೆಯಿಂದ ಇಷ್ಟೊಂದು ಸುಂದರ ಜಾತ್ರಾ ಮಹೋತ್ಸವ ನಡೆದಿದೆ ಎಂದಿದ್ದಾರೆ. ಬಹುಶಃ ಇವತ್ತು ಕೋಮಲಾಪುರ ಜನ ಗವಿಮಠದ ಪೂಜ್ಯರು ಬಂದಾಗ ನೀವೆಲ್ಲರ ಭಾಗವಹಿಕೆ ನೋಡಿದಾಗ ಅವ್ರಿಗೆ ಹತ್ಕೊಂಡ್ಬಿಟ್ರು, ಅಪ್ಪವರು ಕಪ್ಪಳ ಪಡೆದು ಹತ್ಕೊಂಡ್ಬಿಟ್ರು. ಅಷ್ಟು ನಿಮ್ಮಲ್ಲಿ ಅಂದ್ರೆ ಭಾಗವಹಿಕೆ, ಆ ಭಾಗವಹಿಕೆ ನಿರಂತರವಾಗಿರಲಿ. ಇವತ್ತು ನೂತನವಾಗಿ ಬಿಸರಳ್ಳಿಯ ಶಾಖಾ ಮಠಕ್ಕೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶಿವಶಾಂತವೀರ ಮಹಾಸ್ವಾಮಿಗಳವರನ್ನ ಪಟ್ಟಾಧಿಕಾರ ಮಾಡಿ ಅಪ್ಪೋರಿ ಗ್ರಾಮಕ್ಕೆ ಕರ್ಕೊಂಡ್ ಬಂದಾರ. ಇವತ್ತು ಅವರು ನೂತನವಾಗಿ ನಮ್ಮ ಗ್ರಾಮಕ್ಕೆ ಪ್ರವೇಶ ಮಾಡಿದ್ದಾರೆ. ಹಾಗಾಗಿ ಆ ಪೂಜ್ಯರು ಎಲ್ಲಿರುವುದಿಲ್ಲ, ಇಲ್ಲೇ ಬಿಸರಳಿಗಿರ್ತಾರ. ಅವರು ನೀವು ಯಾವಾಗ ಬೇಕಾದ್ರೂ ಸಂಪರ್ಕ ಮಾಡ್ಬೋದು. ಇವತ್ತು ಗವಿಮಠದ ಅಪ್ಪವರು ಬರಲಿಲ್ಲ ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅವ್ರ ರೂಪದೊಳಗೆ ಅವ್ರ ಕರಸಂಜಾರ ಅಂತ ಪೂಜ್ಯರು ನಮ್ಮ ಗ್ರಾಮಕ್ಕೆ ಬರ್ತಾರೆ. ಸುತ್ತಮುತ್ತ ಎಲ್ಲ ಕಾರ್ಯಕ್ರಮವನ್ನ ಅವರು ಬಂದು ಸಾನ್ನಿಧ್ಯ ವಹಿಸಿ ಆಶೀರ್ವಾದವನ್ನ ದಯಪಾಲಿಸ್ತಾರೆ. ಬಹಳ ಚಿಕ್ಕ ವಯಸ್ಸಾದ್ರೂ ಕೂಡ ಅನುಭವ ಬಹಳ ದೊಡ್ಡದು. ಯಾಕಂದ್ರೆ ಸುಮಾರು 10-15 ವರ್ಷಗಳ ಕಾಲ ಕೊಪ್ಪಳದ ಜಗದ್ಗುರು ಮಹಾಸನ್ನಿಧಿಯವರ ಪಕ್ಕದಲ್ಲಿ ನಿಂತುಕೊಂಡು ಅವರ ಕಾರ್ಯವೈಖರಿಯನ್ನು ನೋಡಿ ಬೆಳೆದವರು ಬಿಸರಳ್ಳಿಯ ಪರಮ ಪೂಜ್ಯರು. ಹಾಗಾಗಿ ಅವರ ಭಾವ, ಅವರ ವ್ಯಕ್ತಿತ್ವವನ್ನೇ ಅವರು ಕೂಡ ಅಳವಡಿಸಿಕೊಂಡಿದ್ದಾರೆ. ಹಾಗಾಗಿ ಅವರ ಮಾತುಗಳನ್ನು ತಾವು ಕೇಳಿ ಶಿವಾನಂದ ಮಂಜುಮಂದಿ ಜಗದ್ಗುರು ಪರಮಾರಾಧ್ಯ ಶಿವಾನಂದ ಈ ಒಂದು ಪಾವನ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ನಡೆದಾಡುವ ದೇವರು, ಅತ್ಯಂತ ಸುಲಭ ಜೀವಿಗಳು ಆಗಿರ್ತಕ್ಕಂಥ ಅಪ್ಪಾಜಿ ಸಿದ್ದರಾಜ ಅಪ್ಪಾಜಿಯವರ ಚರಣಾರವಿಂದಕ್ಕೆ ಮತ್ತು ನಮ್ಮ ಸ್ವಾಮಿಗಳು ಅಪ್ಪಾಜಿ, ಶಿವಶಾಂತವೀರ ಸ್ವಾಮಿಗಳ ಅಪ್ಪಾಜಿಯವರು, ನಮ್ಮ ಮಹಾದೇವರ ಅಪ್ಪಾಜಿಯವರ ಚರಣಾರವಿಂದಕ್ಕೆ ನಮಸ್ಕಾರವನ್ನು ಸಲ್ಲಿಸಿ, ಜಾತ್ರೆ ಐತಿ, ಅಪ್ಪುಗಳ ಆಶೀರ್ವಾದ ಕೊಡೋಣ. ಇಲ್ಲೇನು ಪ್ರವಚನ ಅಂತೇನಿಲ್ಲ, ಆ ಜಾತ್ರೆ ಅದ್ಭುತವಾಗಿ ತೇರನ್ನು ಇಳಿಸೋಣ ಅಂತ ಹೇಳ್ತಾ ಗುರುಗಳು ಪಾದಕ್ಕೆ ಮತ್ತೆ ಹೇಳಿ ನಾನು ಮುಗಿಸ್ತೀನಿ ಇಷ್ಟ ಅಂತೇಳಿ ಸರಿಗೂ ಆ ಕೌಶಿಕಪ್ಪನ ಆಶೀರ್ವಾದ ಇರಲಿ ಅನ್ನೋ ಮಾತನ್ನು ಹೇಳ್ತಾ ಎಲ್ಲ ಪರಮ ಪೂಜಾರಿಗೂ ಕೂಡ ಭಕ್ತಿಪೂರ್ವಕ ನಮ್ಮನ್ನು ಗಳಿಸಿ ನಾನು ನಮ್ದೇನು ಸವಾಲಿಲ್ಲ, ಎಲ್ಲ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಗವಿಮಠದ ಶಾಖಾಮಠ ಬಿಸರಳ್ಳಿ ಶಿವಶಾಂತವೀರ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ರು. ನೇತೃತ್ವವನ್ನ ಮಕ್ಕಳಿ ಶಿವಾನಂದ ಮಠದ ಶಿವಾನಂದ ಮಹಾಸ್ವಾಮಿಗಳು ಹಾಗೂ ಕೋಮಲಾಪುರದ ರಾಜಶೇಖರ್ ಹಿರೇಮಠ, ಶಶಿಧರಯ್ಯ ಅರಳೇಲಿ ಮಠ, ತೋಟಯ್ಯ ಹಿರೇಮಠ, ಶಿವರುದ್ರಯ್ಯ ಹಿರೇಮಠ, ಕೊಪ್ಪಳ ಕೆಂಡದ ಮಠದ ಸ್ವಾಮಿಗಳು ನೇತೃತ್ವ ವಹಿಸಿದ್ರು. ಈ ಸಂದರ್ಭದಲ್ಲಿ ಗ್ರಾಮದ ಗುರು ಹಿರಿಯರು ಹಾಗೂ ಯುವ ಮಿತ್ರರು, ತಾಯಂದಿರು, ಶ್ರೀ ಗವಿಸಿದ್ದೇಶ್ವರ ಭಜನಾ ಸಂಘ ಹಾಗೂ ಜಾತ್ರಾ ಮಹೋತ್ಸವದ ಸೇವಾ ಸಮಿತಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸಕಲ ಸದ್ಭಕ್ತರು ಉಪಸ್ಥಿತರಿದ್ದರು. ಪಂಚಯ್ಯ ಹಿರೇಮಠ್, ರಾಷ್ಟ್ರಕ್ರಾಂತಿ ನ್ಯೂಸ್.